ಒಂದು ಸಾಧನೆ ಮಾಡಿದಾಗ ನಮಗಾಗುವಂಥ ಸಂತೋಷ. ಆ ಕಾರಣಕ್ಕಾಗಿ ಅವರನ್ನು ಸನ್ಮಾನಿಸುವಂಥದ್ದು, ಮತ್ತು ಏನಾದರೂ ಸಾಧನೆ ಮಾಡೋದನ್ನು ಸನ್ಮಾನಿಸದೇ ಇದ್ದರೆ ಮುಂದಿನ ಜನರಿಗೆ ಸಾಧನೆ ಮಾಡುವಂಥ ನಾವು ಅವಕಾಶವನ್ನೇ ಕೊಡೋಕ್ಕಾಗಲ್ವೇನೋ ಅಂತ ಅನಿಸ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ದೇಶದ ಭಕ್ತ ಬಳಗರೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಮ ಡಾಕ್ಟರ್ ಸಂತೋಷ್ ಬಾಬು ಎಲ್ಲರೂ ಖುಷಿ ಆಗ್ತದೆ ಸರ್. ನಿಮಗೆ ಅಭಿನಂದಿಸ್ತೀವಿ. ನಾವು ಮಾಡೋದಕ್ಕೆ ಕೆಲಸ ನೀವು ಮಾಡ್ತಾ ಇರಲ್ಲ ಅಂತ ಖುಷಿ ಅನ್ನಿಸ್ತದೆ. ಹಾಗೆ ನಮ್ಮ ಮಹೇಶ್ ಅವರಿದ್ದಾರೆ, ಹಾಗೆ ನಮ್ಮ ಮಹೇಂದ್ರ ಸರ್ ಅವರಿದ್ದಾರೆ. ಜೊತೆಗೆ ಎಲ್ಲ ಹಂತಲ್ಲೂ ಕೂಡ ಕಾರ್ಯಕ್ರಮದ ಜೊತೆ ಇರುವಂಥವರು ನಮ್ಮ ಚಂದ್ರು, ನಮ್ಮ ಅಧ್ಯಕ್ಷರು. ಇವತ್ತಿನ ಕೇಂದ್ರ ಬಿಂದು ನಮ್ಮ ವೀರೇಶ್ ಅವರು. ಇದೆಲ್ಲ ಹೇಳಿದಾಗೆ ಈಶಾ ಅಲ್ಲೇ ಇದೆ, ಅಷ್ಟೇ ಅಲ್ಲ ವಾಗ್ದೇವಿನೂ ಕೂಡ ಅಲ್ಲೇ ಇದ್ದಾರೆ. ಇರುವುದೊಂದು ಬದುಕನ್ನು ಹೇಗೆಲ್ಲ ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಮನುಷ್ಯ ಯೋಚನೆ ಮಾಡಿದರೆ ಅವನಿಗೆ ಭಿನ್ನವಾದಂಥ ಆಲೋಚನೆಗಳಿದೆ. ಹೊಸ ಹಂತದಲ್ಲಿ ತಾನು ಅನುಭವಿಸಿದಂಥ ನೋವುಗಳನ್ನು, ತಾನು ಬೆಳೆದಂಥ ಪರಿಸರವನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಹೊಸ ವೀರೇಶ್ ಅವರ ಜೀವನವನ್ನು ನಾನು ನೋಡಿದ ಹಾಗೆ, ಕೇಳಿದ ಹಾಗೆ ಅವರಿಗೆ ಇಷ್ಟೆಲ್ಲ ಪ್ರಚೋದನೆ ಆಗಿದ್ದು ಬಡತನ, ಅವರಿಗೆ ಇಷ್ಟೆಲ್ಲ ಪ್ರಚೋದನೆ ನೀಡಿದ್ದು, ಸಾಧಿಸಬೇಕು ಅಂತ ಹಂಬಲವನ್ನು ಕೊಟ್ಟಿದ್ದು ಅವರ ಕೊರತೆಗಳು, ಸೌಲಭ್ಯ ವಂಚಿತರಾದಾಗ. ಯಾವುದೇ ಒಂದು ಸಮುದಾಯ ಸೌಲಭ್ಯದಿಂದ ವಂಚಿತರಾದಾಗ ಅಲ್ಲಿ ಒಂದು ಸಿಟ್ಟು ಬಂದರೆ, ಆ ಸಿಟ್ಟಿನ ಜೊತೆಗೆ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಒಂದು ಸವಾಲು ಬಂದರೆ, ಛಲ ಬಂದರೆ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ವೀರೇಶ್ ಅವರು. ಶಿಕ್ಷಕ ಅಂದರೆ ಗುರು ಗೊತ್ತಿದೆ. ಗುರು ಅಂತಂದರೆ ಅದು ವಿರುದ್ಧವಾದ ಪದ ಲಘು. ಗುರುಗೆ ಮತ್ತೊಂದು ಪದ ಇಲ್ಲೇ ಇಲ್ಲ. ನನಗೆ ಒಮ್ಮೊಮ್ಮೆ ಅನಿಸ್ತದೆ, ಮುಂದಿನ ಜೀವನದಲ್ಲಿ, ಮುಂದಿನ ದಿನಗಳಲ್ಲಿ, ದಿನಮಾನಗಳಲ್ಲಿ ಒಳ್ಳೆಯ ಶಿಕ್ಷಕ ಸಿಗಲಿಲ್ಲೇನೋ ಅಂತ ಅನಿಸ್ತಾ ಇತ್ತು ನನಗೆ. ನಮ್ಮ ಗುರುಗಳೇ ಒಂದು ಹಂತದಲ್ಲಿ, ಒಂದು ಪದದಲ್ಲಿ ನಮಗೆಲ್ಲ ತುಂಬ ಜೀವನ ಕೊಟ್ಬಿಟ್ರು, ಜೀವ ಕೊಟ್ಟರು ಅಂತೇಳಿ. ಅಪ್ಪ ಅಮ್ಮ ನಮ್ಗೆ ಜೀವ ಕೊಟ್ಟಿದ್ರು, ನಂತರದಲ್ಲಿ ನಮ್ಮ ಗುರುಗಳೆಲ್ಲ ನಮ್ಗೆ ಜೀವನ ಕೊಟ್ಟಿದ್ರು. ಇವಾಗ ಈಗ ಅನಿಸ್ತದೆ, ವೀರೇಶ್ ಅವರು ನೋಡಿದ್ಮೇಲೆ, ಇಲ್ಲ ಶಿಕ್ಷಣ ಇಲಾಖೆ ಇನ್ನೊಂದಷ್ಟು ದಿನ ಜೀವಂತಿಕೆ ಇದೆ. ವೀರೇಶ್ ಶಿಕ್ಷಕರಿದ್ದಾರೆ ಅಂತಂದರೆ ನನಗೆ ಅನಿಸಿದ್ದೀನಿ, ತನ್ನ ಓನರ್ಶಿಪ್ ಅಂತ ಹೇಳ್ತೀವಿ ಆ ರೀತಿ ಶಾಲೆ ಇಟ್ಕೊಂಡದ್ದು. ನಂದು ಸರ್ಕಾರಿ ಶಾಲೆ ಅಲ್ಲ ಅದು ಅಂತ ಹೇಳಿ ಬೆಳಿಗ್ಗೆ ಹೋದ್ರೆ ಅವ್ರು ನನ್ನ ಮಕ್ಕಳು ಬಂದಿಲ್ಲ ಬರುವಂತ ಜೋಪಾನ ಮಾಡೋದಂತು. ಇವತ್ತು ಯಾವ ಮಗು ಬರದೇ ಇದ್ರೆ ಮನೆಗೆ ಫೋನ್ ಮಾಡಿ ಯಾಕೆ ಬಂದಿಲ್ಲ ಅಂತ ಕೇಳೋದಂತು. ಅಪ್ಪ ಅಮ್ಮ ಮಾಡ್ತಾರೆ. ಆದರೆ ವೀರೇಶ್ ಅವರು ಅಷ್ಟೇ ಮಾಡಲಿಲ್ಲ. ನನ್ನ ಮಕ್ಕಳು ಸ್ವಚ್ಛವಾಗಿರಬೇಕು ಅಂತೇಳಿ ಇವತ್ತಿನ ಕಾಲದಲ್ಲಿ ಏನಾದ್ರು ಹೋಗಿದ್ರೆ ಸರ್ಕಾರದ ದುಡ್ಡು ಬಂದಿಲ್ಲ ಸರ್ ಅಂತ ಕೇಳುವಂಥ ಜನರೇ ಜಾಸ್ತಿ ಸ್ವಚ್ಛತೆ ಯಾಕೆ ಮಾಡಿಲ್ಲ ಅಂತ ಹೇಳಿದರೆ, ಶೌಚಾಲಯ ಕೊಡೋದಿದೆ ಅಂತ ಹೇಳಿದ್ರೆ ನೀವೇ ದುಡ್ಡು ಹಾಕಿಲ್ಲ ಸರ್ ನಮ್ಮನ್ನು ಕೇಳ್ತಾರೆ. ಅದನ್ನು ಹೊರತಾಗಿ ಅವರೇ ಸ್ವತಃ ಶೌಚಾಲಯವನ್ನು ಸ್ವಚ್ಛಗೊಳಿಸಿ ನನ್ನ ಮಕ್ಕಳು ಆ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಅಲ್ಲಿ ಸ್ವಚ್ಛವಾಗಿರಬೇಕು. ನಾನು ಹೀಗೆ ಮನೆಯಲ್ಲಿ ನನ್ನ ಮಕ್ಕಳು ಶೌಚಾಲಯ ಹೋಗಬೇಕಾದ್ರೆ ಸ್ವಚ್ಛವಾದ ಶೌಚಾಲಯನ ನಾನು ಕ್ಲೀನ್ ಮಾಡ್ಕೊಡ್ತಾನೆ ನನ್ನ ಮಕ್ಕಳಿಗೆ. ಶಾಲೆ ಮಕ್ಕಳು ಕೂಡ ಅಷ್ಟೇ ಸ್ವಚ್ಛ ಇರುವಂಥ ಶೌಚಾಲಯ ಬೇಕು ಅಂತೇಳಿ ಯೋಚನೆ ಮಾಡಿದ್ದೆಲ್ಲ ನನಗನ್ನಿಸ್ತದೆ ಅದು ಒಂದು ದೊಡ್ಡ ಕಾಯಕ. ಇಲಾಖೆ ಶಿಕ್ಷಣ ಇಲಾಖೆ. ಸೊ ಅದಕ್ಕೆ ನಾನು ಕ್ಲಾಸ್ಗಳನ್ನು ಮಾಡಲು ಪ್ರಯತ್ನಿಸಿದ್ದೇನೆ. ಸೊ ಈಗ 60 ಲಕ್ಷ ರೂಪಾಯಿಗಳನ್ನು ಶಿಕ್ಷಣ ಇಲಾಖೆಗೆ ಅರ್ಕಲಗೂಡು ಅಡ್ಮಿನಿಸ್ಟ್ರೇಟಿವ್ ನಾನು ಮೀಸಲಿಟ್ಟಿದ್ದೇನೆ. ನಂತರ ಶಿಕ್ಷಕರು ಒಂದು ಸಮಾಜ ಭವಿಷ್ಯ ನಿರ್ಮಾಣ ಮಾಡೋರು. ಕೊಠಾರಿ ಹೇಳ್ತಾರೆ ಒಬ್ಬ ಶಿಕ್ಷಣ ಆಗುತ್ತೆ ಅಂತ, ನಿರ್ಮಾಣ ಆಗುತ್ತೆ. ಶಿಕ್ಷಕ ಒಬ್ಬ ಅಧಿಕಾರಿಯಾಗಿ ನನಗೆ ಒಂದು ಜೀಪ್ ಕೊಟ್ಟಿದ್ದಾರೆ, ಒಂದು ಕಚೇರಿ ಇದೆ. ಅಂದರೆ ನಾನು ಮಾಡಿದ ಪಾಠ ಮಕ್ಕಳ ಆಶೀರ್ವಾದ ಅವರ. ಸೊ ಮತ್ತೆ ಹೇಳ್ತಾರೆ ಶಿಕ್ಷಕರು ಸೋಂಬೇರಿ ಆದರೆ ದೇಶನೇ ಸೋಂಬೇರಿ ಆಗುತ್ತೆ ಅನ್ನೋ ಮಾತು ಸೈಕಾಲಜಿಯಲ್ಲಿ ನಾನು ಓದಿದೆ. ಸೊ ಅಂದಿನಿಂದ ಒಂದು ದಿನ ಸಹ ಕೂತ್ಕೊಳ್ಳದೆ ಮಕ್ಕಳಿಗೆ ಪಾಠ ಮಾಡಿದ್ದಾರೆ. ಸೋಷಿಯಲ್ ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 100 ಅಂಕಗಳನ್ನು ಎಲ್ಲ ಮಕ್ಕಳು ಪಾಸ್ ಆಗುವಂತೆ ಒಂದು ಸುಲಭ ರೀತಿಯಲ್ಲಿ 5 ಗಂಟೆಗೆ ಹೋಗಿ ಆ ಮಕ್ಕಳನ್ನು ಬಡದಿರಿಸಿ ಇದು ಮಾಡಿದ್ವಿ. ಸೊ ಆದರೆ ನಮ್ಮ ದೇಶದ ರಕ್ಷಕ ಮಕ್ಕಳನ್ನು ಕಾಯುವಂತಹ ಕಾಯಕ.
ಸೊ ಇಂತಹ ಕಾಯಕ ಇವತ್ತು ನಾನು ಶಿಕ್ಷಕನಾಗಬೇಕು ಅಂದರೆ ಈ ಜನ್ಮದಲ್ಲಿ ಆಗೋದಿಲ್ಲ, ಎಷ್ಟು ಜನ್ಮ ಎತ್ತಬೇಕಾಗ್ತದೆ. ಹಾಗಾಗಿ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದದ್ದು. ಇವತ್ತು ನನ್ನ ಒಬ್ಬ ಸ್ಟೂಡೆಂಟು ಇದಾಗಿದ್ದಾನೆ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಸೊ ಅವನೊಂದು ಮೆಸೇಜ್ ಮಾಡಿದ್ದ, ಪೆನ್ ಹಿಡಿಯಲು ಅಕ್ಷರ ಕಲಿಸಿದ ಗುರು, ಗನ್ ಹಿಡಿಯಲು